ಮೀನರಾಶಿಗೆ ಈ ವಾರ ಹೇಗಿದೆ ನೋಡೋಣ. 100% 23ನೇ ತಾರೀಕಿಂದ 29ನೇ ತಾರೀಕು ಎಂಥ ರಾಜಯೋಗವನ್ನು ಖಂಡಿತ ನೋಡೋಣ. ಯಾಕೆ ಮೀನರಾಶಿಗೆ ಶನಿ ರಾಶಿ ಬಂದಮೇಲೆ ಸಾಲಗಾರ ಆಗಿದ್ದೀರಾ, ಪ್ರಾಬ್ಲಮ್ ಎಲ್ಲ ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿದ್ದೀರಾ. ನಿಮ್ಮ ಮನೆ ಖಂಡಿತಲ್ಲೂ ಕೂಡ ಬಹಳ ನಿಧಾನಗತಿಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸಾಕಷ್ಟು ನಡೀತಾ ಇದ್ದಾವೆ. ಕಸ ಗುಡಿಸೋದ್ರಿಂದ ರಾಜನವರೆಗೂ ತೊಂದರೆಗಳು, ಒಂದಲ್ಲ ಒಂದು ಸಮಸ್ಯೆಗಳನ್ನು ಬೀಳ್ದಲೇ ಬಿಡ್ತಾ ಇಲ್ಲ. ಯಾಕಂದರೆ ಶನಿ ರಾಶಿ ಇರೋದ್ರಿಂದ ಶನಿ ಅಪ್ಪಬ್ಬಬ್ಬ ಮೈ ಮೇಲೆ ಹತ್ತಿದನೋ, ತಲೆಗೆ ಹತ್ತಿದನೋ, ಬ್ರೈನಿಗೆ ಹತ್ತಿದನೋ, ಕಣ್ಣಿಗೆ ಹತ್ತಿದನೋ ಗೊತ್ತಿಲ್ಲ. 100% ಶುಗರು, BP ಕಾಯಿಲೆಗಳು ಅತಿ ಹೆಚ್ಚು ನಿಮ್ಮ ಟೆನ್ಷನ್ಗೆ ಏನಾದ್ರು ಬರ್ತಾ ಇದ್ದಾವ, ನಿಮಗೆ ಎದುರ್ತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ, ಒಂದಲ್ಲ ಒಂದು ಸಮಸ್ಯೆಗಳು ನಿಮ್ಮ ಮನೇಲಿ ಆಕ್ಸಿಡೆಂಟ್ ಅಪಘಾತಗಳು ಆಗ್ತಾ ಇದ್ದಾವ. ಇದೆಲ್ಲಕ್ಕೂ ಕೂಡ ಶನಿನೇ ಕಾರಣಕರ್ತನಾಗ್ತಾನೆ. ಶನಿ ಗ್ರಹಕ್ಕೆ ಅಷ್ಟೊಂದು ವೈಬ್ರೇಷನ್ ಇದೆಯಾ, ಚೆನ್ನಾಗಿ ನಡೀತಿತ್ತು. ಯಾಕೆ ಶನಿ ಬದಲಾವಣೆ ಆದಮೇಲೆ, ಗುರು ಬದಲಾವಣೆ ಆದಮೇಲೆ ಇಂಥ ಪ್ರಾಬ್ಲಮಲ್ಲಿ ನೀವು ಎದುರ್ತಾ ಇದ್ದೀರ ಅಂದರೆ ಖಂಡಿತಲೂ ಕೂಡ ಈ ವಾರ ಪೂರ್ತಿ ನಿಮಗೆ ರಾಜಯೋಗ ಇದೆ. ಆದರೆ ನಿಮಗೆ ನಾನು ಹೇಳೋಂಥ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ, ಕಷ್ಟ ದುಃಖಗಳು. ಈ ವಾರ ನಿಮಗೆ ರಾಜಯೋಗ ಇದೆ. ಯಾಕೆ ರಾಜಯೋಗ ಇದೆ ಅನ್ನೋದಕ್ಕೆ ಒಂದು ಪಾಯಿಂಟ್ ಹೇಳ್ತೀನಿ. ನಿಮ್ಮ ಲೈಫಲ್ಲಿ 29ನೇ ತಾರೀಕು ಒಂದು ದಿವಸ ನಿಮ್ಮ ಟೈಮ್ ಚೆನ್ನಾಗಿಲ್ಲ. ಅದೇ ರೀತಿಯಲ್ಲಿ ನಿಮಗೆ ಈ ವರ್ಷ ರಾಜಯೋಗವನ್ನು ಕೊಡೋದಕ್ಕೆ ಇವಾಗ ಟೈಮ್ ತುಂಬ ಚೆನ್ನಾಗಿದೆ. ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಜೀವನದಲ್ಲಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳೇಬೇಕು, ರಾಹುಗ್ರಹ ಶಾಂತಿ ಮಾಡಿಸ್ಕೋಬೇಕು, ಗುರುಗ್ರಹ ಶಾಂತಿ ಮಾಡಿಸ್ಲೇಬೇಕು. ಮಾಡಿಸ್ತಾರೆ ಇರಬೇಡಿ. ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ನಿಮಗೆ ಶುಕ್ರ 2ನೇ ಮನೆ 3ನೇ ಮನೆಗೆ ಹೋಗ್ತಾನೆ. ಈ ವಾರ ಪೂರ್ತಿ ನೀವು ಫೈನಾನ್ಸ್ ಅಭಿವೃದ್ಧಿ ಆಗುತ್ತೆ. ಎಲ್ಲಿ ಸಾಲ ಕೇಳಿದ್ರೆ ಅಲ್ಲೆಲ್ಲ ದುಡ್ಡು ಹುಟ್ಟುತ್ತೆ, ಎಲ್ಲಿ ವ್ಯವಹಾರ ಮಾಡಿದ್ರೆ ಅಲ್ಲಿ ಆಗುತ್ತೆ, ಎಲ್ಲಿ ಲೋನ್ ಕೇಳಿದ್ರೆ ಅಲ್ಲಿ ಲೋನ್ ಆಗುತ್ತೆ. 100% ಇದಕ್ಕೆಲ್ಲವೂ ಕೂಡ ಶನಿಗ್ರಹನ ಮನಸ್ಸಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡಿ, ಓಂ ಶನೇಶ್ವರಾಯ ನಮಃ ಅಂತೇಳಿ, ಓಂ ಶುಕ್ರನ ನೆನೆಸ್ಕೊಳ್ಳಿ, ರಾಹುಗ್ರಹನ ನೆನೆಸ್ಕೊಳ್ಳಿ. ತುಂಬ ರಾಜಯೋಗನ ಕೊಡ್ತಾನೆ. ಚಂದ್ರ ತುಂಬ ಚೆನ್ನಾಗಿದ್ದಾನೆ. 4ನೇ ಮನೆಯಲ್ಲಿ ಗುರುಗ್ರಹ, ಸೂರ್ಯಗ್ರಹನೂ ಚೆನ್ನಾಗಿದ್ದಾನೆ. ಅಂದರೆ ಚಂದ್ರ ಚೆನ್ನಾಗಿದ್ದ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ. ನಿಮಗೆಲ್ಲೋ ಫೈನಾನ್ಸ್ ಟೈಟ್ ಆಗ್ತಾ ಇದೆ ಅಂದರೆ ನಿಮ್ಮ ರಾಶಾಧಿಪತಿ 4ನೇ ಮೇಲೆ ಕೂತಿರೋದ್ರಿಂದ, 4ನೇ ಮನೆ ಅಧಿಪತಿ 12ನೇ ಮನೆ ನೋಡೋದ್ರಿಂದ ನಿಮಗೆ ಶನಿ ಕಷ್ಟ, ಶನಿ ಜೊತೆಗೆ ಗುರುಗ್ರಹನೂ ಕೂಡ ಕಷ್ಟ ಕೊಡ್ತವನೆ. ನೀವು ಗುರುನ ಆರಾಧಿಸಿ. ಅದರಲ್ಲೂ ಕೂಡ ಬುಧಗ್ರಹನ್ ಟೆಂಪಲಲ್ಲಿ ಗುರುಗ್ರಹನ ಆರಾಧನೆ ಮಾಡಿ, ಇನ್ನೂ ರಾಜಯೋಗವನ್ನು ಕೊಡ್ತಾನೆ. ಹೋಗಿ ಬುಧಗ್ರಹ ಟೆಂಪಲಲ್ಲಿ ಗುರುಗೆ ಒಂದು ಮಾಲೆ ಹಾಕಿ, ಒಂದು ಯೆಲ್ಲೋ ಕಲರ್ ಬಟ್ಟೆ ಹಾಕಿ, ನಿಮ್ಮ ಕೈಲಾಗಿದೆ ಒಂದು 4 ಮಾಯನೆ ಇಟ್ಟು ಪೂಜೆ ಮಾಡ್ಕೆ ಬರ್ರಿ. ನಿಮ್ಮ ಮೀನರಾಶಿ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇಲ್ವಾ, ನಿಮ್ಮ ನವಗ್ರಹಗಳು, ನಿಮ್ಮ ಮನೆ ಪಕ್ಕದಲ್ಲಿರುವಂಥ ನವಗ್ರಹ 9 ನವಗ್ರಹ ಒಂದು ಸಣ್ಣ ಮಾಲೆಯನ್ನು ಹಾಕ್ಬಿಟ್ಟು ಹಣ್ಣುಕಾಯಿ ಇಟ್ಟು ಪೂಜೆ ಮಾಡ್ಕೊಂಡು ಪ್ರೇಯರ್ ಮಾಡ್ಕೆ ಬರ್ರಿ. ಯಾವ ಹೋಮ ಯಜ್ಞಗಳು ಏನೂ ಬೇಡ ರೀ. ನಿಮ್ಮ ಕೈಲಾದರೆ ಒಂದು ತೆಂಗಿನಕಾಯಿ ಪ್ರಸಾದವನ್ನು ಮಾಡಿ 4 ಜನಕ್ಕೆ ಹಂಚ್ಬಿಟ್ಟು ಬರ್ರಿ. 9 ನವಗ್ರಹಗಳು ಮೀನರಾಶಿ ಬಂದಂಥ ಪ್ರಾಬ್ಲಮ್ನೆಲ್ಲರೂ ಕೂಡ ಬಗೆಹರಿಸ್ಕೊತೀರಾ. ಇಲ್ವಾ, ಹಾಸ್ಪಿಟಲ್ ಮಲಗಿರ್ತೀರಿ, ಇಲ್ಲ ಅದು ನಂಗೆ ಚೆನ್ನಾಗಿ ಗೊತ್ತಿರಿ, ಕಷ್ಟದಲ್ಲಿ ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ, ಇಲ್ಲ ರೋಡಲ್ಲಿ ಮಲಗಿರ್ತೀರಿ, ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗಿ ಮನೇಲಿ ಬಿದ್ದು ಹಾಸ್ಪಿಟ್ಲಲ್ಲಿ ಇರ್ತೀರಿ. ಇವನ್ನೆಲ್ಲ ಶಾಂತಿ ಮಾಡ್ಕೊಳ್ರಿ. ಯಾವಾಗ ಮನಸ್ಸಲ್ಲಿ ಪ್ರೇಯರ್ ಮಾಡಿರಿ, ದೇವರೇ ನನ್ನನ್ನು 9 ನವಗ್ರಹ ನಿಮ್ಮ ಮನೆ ದೇವ್ರಿಗೂ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿರಿ. ಭಾಳ ಅದ್ಭುತವಾದ ಫಲವನ್ನು ನಿಮಗೆ ಈ ವಾರ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಟ್ಟಿದ್ದೆ. ಮೀನರಾಶಿಯವರಿಗೆ ಎದುರುಬೇಡಿ, ಸಿಕ್ಕಾಪಟ್ಟೆ ರಾಜಯೋಗ ಮೀನರಾಶಿಯವರಿಗೆ ತಾಂಡವಾಡ್ತೈತೆ. ದೇವ್ರು ನಿಮ್ಮನ್ನ ಈ ವಾರದಲ್ಲಿ ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಚಂದ್ರ ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ ಮೇಲೆ ಹೋಗ್ಬೇಕಾದ್ರೆ ನಿಮಗೇನು ತೊಂದರೆಯನ್ನು ಕೊಡಲ್ಲ. ಆದರೆ ಸಿಂಹ ರಾಶಿಗೆ ಹೋದಾಗ ಯಾವ ಕಷ್ಟ ಸಿಗಾಕೈತಾರೆ. 29ನೇ ತಾರೀಕು ಒಂದು ದಿವಸ ಕೆಟ್ಟದ್ದು. ಇನ್ನು ಉಳಿದಂತೆ ಈ ವಾರ ಪೂರ್ತಿ ಚೆನ್ನಾಗಿದೆ. ದೇವ್ರು ನಿಮ್ಮನ್ನ ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡೋರಿಗೆ ಅಷ್ಟ ಐಶ್ವರ್ಯ ಕೊಟ್ಟಲಿ, ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತೀನಿ. 9 ನವಗ್ರಹಗಳು ಕೂಡ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮ್ತಾಂ ಕಾಮಧೇನು ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತಾನೆ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ಮೇಷರಾಶಿಗೆ ಈ ವಾರದಲ್ಲಿ ಖಂಡಿತಲ್ಲೂ ಕೂಡ ನೀವು ಮಾಡಬೇಕಂತ ಪರಿಹಾರ ಪೂಜೆ ಫಲವನ್ನು ಖಂಡಿತ ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ ನೀವು ಭಾಳ ವಿಶೇಷವಾಗಿ ನೀವು ಕುಬೇರನ ಬ್ಯಾಸ್ಲೆಟನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಕುಬೇರನ ಬ್ಯಾಸ್ಲೆಟನ್ನು ಯೂಸ್ ಮಾಡಿ. ಮತ್ತು ಫೈನಾನ್ಸ್ ಪ್ರಾಬ್ಲಮ್ಗೆ ಮತ್ತು ಕುಬೇರ ಕಲ್ಲನ್ನು ತಗೊಂಡೋಗಿ ಯೂಸ್ ಮಾಡಿ. ಕುಬೇರ ಕಲ್ಲನ್ನು ನೀವು ತಗೊಂಡೋಗಿ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟು ಐಶ್ವರ್ಯನೂ ಕೂಡ ಕುಬೇರನ ಕಲ್ಲನ್ನು ಯೂಸ್ ಮಾಡಿ ನಿಮ್ಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಕುಬೇರನಿಗೆ ಭಾಳ ವೈಬ್ರೇಷನ್ ಇದೆ. ಈ ವಾರದಲ್ಲಿ ನೀವೇನಾದ್ರು ವೃಷಭ ರಾಶಿಯವರು ಖಂಡಿತ ಕೂಡ ಮೇಷರಾಶಿಯವರು ನೀವು 7-ನೇ ತಾರೀಕಲ್ಲಿ ಹುಟ್ಟಿದಾಗ ಭಾಳ ವಿಶೇಷ. 7, 16, 25ನೇ ತಾರೀಕು ಹುಟ್ಟಿದೆ. 1, 10, 19ನೇ ತಾರೀಕಲ್ಲಿ ಹುಟ್ಟಿದ್ರೆ ನಿಮಗೆ ವಿಪರೀತ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ 2, 11, 20, 19ನೇ ತಾರೀಕು ಹುಟ್ಟಿದ್ರೆ ರಾಜಯೋಗನ ಕೊಡುತ್ತೆ ಮೇಷರಾಶಿಲಿ. 3, 12, 21, 30ನೇ ತಾರೀಕು ಹುಟ್ಟಿದ್ರು ರಾಜಯೋಗನ ಕೊಡುತ್ತೆ. 4, 13, 22, 31 ವಿಪರೀತ ರಾಜಯೋಗನ ಕೊಡುತ್ತೆ. 5, 14, 23 ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. 5, 14, 26, 6, 15, 24 ನಿಮ್ಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. 7 ಕೊಡುತ್ತೆ. 8, 17, 26
ತಾರೀಕಲ್ಲಿ ಹುಟ್ಟಿದ್ರೆ ಹುಷಾರಾಗಿರಿ. 8, 17, 26ನೇ ತಾರೀಕಲ್ಲಿ ಹುಟ್ಟಿದ್ರೆ ನೀವು ತುಂಬ ಕೇರ್ಫುಲ್ ಆಗಿರಿ. 9, 18, 27 ನೀವು ಮೇಷರಾಶಿ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅದೇ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹ 12ನೇ ಮನೆಯಲ್ಲಿದ್ದಾನೆ. ನೀವು ಶುಕ್ರ ಗ್ರಹ ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಲ್ಲೇ ನೀವು ಹೋಗ್ಬಾರ್ದು. ವೃಷಭ ರಾಶಿಯವರು ಮನೆ ಬಾಗಿಲು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಬಾಗಿಲು ಪೂಜೆಯನ್ನು ಮಾಡಿ ತುಳಸಿ ಪೂಜೆ ಮಾಡಿದಾಗ ನಿಮಗೆ ಸಕಲ ಸಂಪತ್ತು ದೋಷಗಳು ನಿವೃತ್ತಿ ಆಗಬೇಕಾದ್ರೆ ವೃಷಭ ರಾಶಿಗೆ ಶುಕ್ರ ಗ್ರಹ 12ನೇ ಭಾವದಿಂದ ತುಳಸಿ ಬಾಗಿಲನ್ನ ಪೂಜೆ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಶುಭ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾರುಗಳನ್ನ ಬೈಕ್ಗಳನ್ನ ನೀರು ಹಾಕಿ ಪೂಜೆ ಮಾಡಿ ನೀವು ಆಚೆ ಹೊರಡಿ. ನಿಮ್ಮ ಪ್ರಾಬ್ಲಮ್ಮು ವೃಷಭ ರಾಶಿಯಿಂದ ನೀವು ಆಚೆ ಬಂದೇ ಬರ್ತೀರ. ನಿಮ್ಗೆ ತುಂಬ ಶುಭ ಫಲವನ್ನು ನಿಮ್ಗೆ ಖಂಡಿತ ಕೊಡ್ತಾನೆ. ಇದನ್ನು ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಬಹಳ ವಿಶೇಷವಾಗಿ ಶನಿಗ್ರಹದ ಒಂದು ಬ್ಯಾಸ್ಲೆಟು, ಬುಧ ಗ್ರಹದ ಬ್ಯಾಸ್ಲೆಟು, ಗುರುಗ್ರಹದ ಬ್ಯಾಸ್ಲೆಟನ್ನು ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನೂ ಕೂಡ ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಭಾಳ ಅದ್ಭುತವಾಗಿ ಮನೆ ಮಠವನ್ನು ನೀವು ಇಂಪ್ರೂವ್ ಮಾಡ್ಬೇಕಂದ್ರೆ ನೀವು ಕುಜಗ್ರಹದ ಬ್ಯಾಸ್ಲೆಟು, ಕುಜಗ್ರಹ ಸಂಬಂಧಪಟ್ಟಂತೆ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನ ಕೊಡುತ್ತೆ. ರಾಹು ಗ್ರಹ ಕೆಲಸದಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅಂದರೆ ರಾಹು ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿದಾಗ, ರಾಹು ಸ್ಟೋನನ್ನು ಯೂಸ್ ಮಾಡಿದಾಗ ತುಂಬ ರಾಜಯೋಗನ ಕೊಡುತ್ತೆ 100%. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗಂತೂ ವಿಪರೀತ ರಾಜಯೋಗನ ಕೊಡ್ತೀನಿ. ಶುಕ್ರ ಗ್ರಹ ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡೋ ಸಾಕು ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಭಾಳ ವಿಶೇಷವಾಗಿ ರಾಹು ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ತಗೊಂಡು ಮನೇಲಿಟ್ಟು ಪೂಜಿಸಿದಾಗ ನಿಮ್ಮ ಕಷ್ಟದಿಂದ ನೀವು ಆಚೆ ಬರ್ತೀರ. ರಾಹು ಸಂಬಂಧಪಟ್ಟಂಥ ಸ್ಟೋನನ್ನು ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಇಲ್ವಾ ಒಂಬಾಳೆಯನ್ನು ನಿಮ್ಮ ಮನೇಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಮಿಥುನ ರಾಶಿಯವರಿಗೆ ನಿಮ್ಮ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ಒಂಬಾಳೆ ಯೂಸ್ ಮಾಡಿ ನಿಮ್ಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು 10ನೇ ಮನೆಯಲ್ಲಿ ಈ ರಾಹು ಗ್ರಹದಿಂದ ನೀವು ಅತಿ ಹೆಚ್ಚು ಕಾರಲ್ಲಿ ಕೆಲಸ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅತಿ ಹೆಚ್ಚು ಕಾರನ್ನು ಪ್ರೇಯರ್ ಮಾಡಿ ಕಾರಲ್ಲಿ ಇರಿ, ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕಪ್ಪು ಬಂಡೆ ಮೇಲೆ ಕೂತು ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಪ್ಪು ಬಂಡೆ ಬೆಟ್ಟದ ಮೇಲೆ ಇರೋಂಥ ದೇವಸ್ಥಾನ, ಬೆಟ್ಟದ ಮೇಲೆ ಟೆಂಪಲ್ಗೆ ಹೋಗಿ ನೀವು ಕೈ ಮುಗಿರಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಟಕ ರಾಶಿಗೆ ಒಂದು ಸಮಸ್ಯೆ ಬರ್ತಲ್ಲ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ಹೇಳ್ತೀನಿ, ನಿಮಗೆ ಭಾಳ ವೈಬ್ರೇಷನು ಶನಿಗ್ರಹದ ಬ್ಯಾಸ್ಲೆಟು, ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ನಿಮ್ಮ ಮನೆಯಲ್ಲಿ ಭಾಳ ಅಭಿವೃದ್ಧಿ ಆಗೋಕ್ಕೆ ಫೈನಾನ್ಸ್ ಕಲ್ಲನ್ನ ತಗೊಂಡು ಮನೇಲಿಡಿ. ಅದನ್ನೇ ಕುಬೇರ ಗ್ರಹದ ಕಷ್ಟವನ್ನು ಫೈನಾನ್ಸ್ ಕಲ್ಲನ್ನು ಇಡಿ ಕಟಕ ರಾಶಿಯಲ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಅಪಾರವಾದ ಕೀರ್ತಿನ ಕೊಡಬೇಕು ಅಂದರೆ ನೀವು ಶನಿಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ ಶನಿಗ್ರಹದ ಕಲ್ಲನ್ನು ತಗೊಂಡೋಗಿ ವಾಟ್ರ್ ಹತ್ರ ಇಡಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಶನಿಗ್ರಹದ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಹೇಳ್ತೀನಿ, ಮೀನ ರಾಶಿಲಿ ಶನಿ ಇರೋದ್ರಿಂದ ನೀವು ಒಗನೆಕಲ್ಲಿಗೆ ಹೋಗಿ ಒಂದ್ಸರಿ ಮೀನಲ್ಲಿ ಕಾಲನ್ನು ಕಡಿಸ್ಕೊಳ್ಳಿ, ನಿಮಗೆ ದೋಷ ನಿವೃತ್ತಿ ಆಗುತ್ತೆ. ಮೀನು ಕಾಲಿಗೆ ಬಂದು ಮುತ್ತಿಟ್ಟಾಗ ನಿಮ್ಮ ಕಷ್ಟಗಳು, ಅದು ಕೂಡ ಸಾಕಿರೋ ಮೀನಲ್ಲ, ಅದು ಒಗನೆಕಲ್ ಒಳಗಡೆ ನೀವು 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಅಲ್ಲಿ ಹರಿಯೋ ನೀರು ಬಂದು ನಿಮ್ಮನ್ನು ಕಚ್ಚುತ್ತೆ. ಅದು ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ 100%. ಅಲ್ಲಿ ಜನ ಅತಿ ಹೆಚ್ಚು ಹೋಗ್ತಾ ಇರ್ತಾರೆ, ಅದು ತುಂಬ ಪಾಸಿಟಿವ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಬಂದಮೇಲೆ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಎಲ್ಲ ರಾಶಿಯರು ಕೂಡ ಮೀನದಲ್ಲಿ ಶನಿ ಇರೋದು ನೀವು ಒಗನೆಕಲ್ ಒಂದ್ಸರಿ ಟ್ರಿಪ್ ಮಾಡಿ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆಲ್ಲ ಅಲ್ಲಿ ಹೋಗಿ ಬಾಡಿ ಮಸಾಜೆಲ್ಲ ಏನು ಮಾಡ್ಸೋಕೆ ಹೋಗ್ಬಿಡಿ. ಸ್ನಾನ ಮಾಡಿ ಊಟ ಮಾಡಿ ಸಮುದ್ರದಲ್ಲಿ ಅಲ್ಲಿ ಹೊಳೆಯಲ್ಲಿ ಕಾವೇರಿ ನೀರು ಹರಿತಿದೆ, ಅಲ್ಲಿ 10 ರೂಪಾಯಿ ಕೊಟ್ಟು ಆ ಟಿಕೆಟಲ್ಲಿ ಹೋಗಿ ಮೀನಿನಲ್ಲಿ ಕಾಲನ್ನು ಕಡಿಸ್ಕೊಂಡು ನೀವು ಬರ್ರಿ. ನೀವು 100% ಕಾಲು ಮೈ ಏನು ಬೇಕಾದ್ರೂ ಕಚ್ಚುತ್ತೆ ಮೀನು. ತುಂಬ ಪಾಸಿಟಿವ್ ಫಲಗಳನ್ನು ಅಲ್ಲಿಂದ ನಿಮ್ಮ ದೋಷ ನಿವೃತ್ತಿ ಆಗುತ್ತೆ. ಬಹಳ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಒಗನೆಕಲ್ಲು ಹೋಗಿ ಮೀನು ಎಲ್ಲೆಲ್ಲಿ ಹರಿತಾ ಇದೆ ನಿಮ್ಮೂರಲ್ಲಿ, ಮೀನು ಕೆರೆ ನೀರು ಹೊಳೆ ನೀರು ಹರಿದ್ರೆ ಸಣ್ಣ ಮೀನು ಬಂದು ನಿಮ್ಮ ಕಚ್ಚೋಂಥ ಜಾಗ ಅದು ಯಾವುದೇ ಆಗಿರ್ಬೋದು, ಆ ಜಾಗದಲ್ಲೋಗಿ ಮೀನು ಹರಿಯೋ ಜಾಗದಲ್ಲಿ ಕಡಿಸ್ಕೊಂಡು ಬಂದಾಗ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕನ್ಯಾ ರಾಶಿಯವರಿಗೆ ಭಾಳ ವಿಶೇಷವಾಗಿ ಕನ್ಯಾ ರಾಶಿ ಶನಿ ದೃಷ್ಟಿ ಬೀಳೋದ್ರಿಂದ ನೀವು ಭಾಳ ವಿಶೇಷವಾಗಿ ಈ ವಾರದಲ್ಲಿ ನಿಮ್ಮ ವಾಹನಕ್ಕೆ ಪೂಜೆ ಮಾಡಿ ನಿಂಬೆಹಣ್ಣು ಹಚ್ಚಿ ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಆಗುತ್ತೆ. ಕನ್ಯಾ ರಾಶಿಯವರೆಗೂ ಸಾಕಷ್ಟು ಫಲವನ್ನು ಹೇಳಿದ್ದೀನಿ. ಕನ್ಯಾ ರಾಶಿ ಶನಿ ದೃಷ್ಟಿಯಿಂದ ನೀವು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ತುಲಾ ರಾಶಿಗೆ ಶುಕ್ರ ಗ್ರಹ ತುಂಬ ಪವರ್ಫುಲ್ ಆಗಿದೆ. ನೀವು ಹತ್ತಿ ಮರವನ್ನು ಪೂಜೆ ಮಾಡಿ, ಹತ್ತಿ ಹಣ್ಣನ್ನು ಪೂಜೆ ಮಾಡಿ, ಶುಕ್ರ ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ನಿಮ್ಮ ಮನೇಲಿ ಯಾವುದಾದ್ರು ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ, ನಂದಿಗೆ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಆಗಿತ್ತು. ವೃಶ್ಚಿಕ ರಾಶಿ ಟೈಮ್ ಕೆಟ್ಟಂದ ಯಾವುದಾದ್ರು ನಾಗದೇವತೆಗೆ ಉತ್ತಕ್ಕೆ ಹಾಲು ಹಾಕ್ದಾಗ ನಿಮ್ಮ ಕಷ್ಟಗಳು ಪರಿಹಾರ. ನಿಮ್ಮನೇಲಿ ನೀವು ಹಾಲು ಹಾಕಿ ನಿಮ್ಮನೇಲಿ ನೀವು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಅದೇ ರೀತಿಯಲ್ಲಿ ನೀವು ಬಳಸಬೇಕಾದಂಥ ನಂಬರ್ ಧನುಸು ರಾಶಿಯವರಿಗೆ ತುಂಬ ರಾಜಯೋಗದ ನಂಬರ್ಸ್ನ ಈ ವಾರ ಸಖತ್ತಾಗಿರೋಕ್ಕೆ ನಿಮ್ಮ ಲೈಫಲ್ಲಿ 39 ಅನ್ನೋ ನಂಬರ್ನ ಬರ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 39 ಅನ್ನೋ ನಂಬರನ್ನ ಬಳಕೊಳ್ಳಿ, ಸಖತ್ ಲಕ್ಕನ್ನು ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ ಮಕರ ರಾಶಿಯವರಿಗೆ 23 ಇಲ್ಲ 24 ನಂಬರ್ನ ಬರ್ಕೊಳ್ಳಿ, ನಿಮ್ಮ ಕಷ್ಟದಿಂದ ನೀವು ತುಂಬ ಅತಿ ಹೆಚ್ಚು ಪಾರಾಗ್ತೀರ 100%. ಎಂಥ ದೋಷ ಇದ್ರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. 23, 24 ಬಳಸಿ. ನೀವು ಕುಂಭರಾಶಿ ಏನು ಬರ್ಕೊಂಡವರು ಚೆನ್ನಾಗಿರ್ತಾರೆ, ಆದರೆ ನೀವು ಕುಂಭರಾಶಿಯವರು 33 ಅನ್ನೋ ನಂಬರ್ನ ಬರ್ಕೊಳ್ಳಿ, ನೀವು ತುಂಬ ರಾಜಯೋಗದ ಫಲವನ್ನು ಅನುಭವಿಸ್ತಾರೆ. 33 ಅನ್ನೋದು ಬರ್ಕೊಳ್ಳಿ, ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಕೊಡುತ್ತೆ. ಇಲ್ಲ 69 ಅನ್ನೋದು ನಂಬರ್ನ ಬರ್ಕೊಳ್ಳಿ, ಕುಂಭರಾಶಿಯವರಿಗೆ ಅಪಾರವಾದ ಕೀರ್ತಿಯನ್ನು ಕೊಡುತ್ತೆ. ನೀವು ಶನಿಗ್ರಹ ಮೀನರಾಶಿಯವರಿಗೆ, ಶನಿಗ್ರಹಕ್ಕೆ ಮೀನರಾಶಿಗೆ ಯಾವ ನಂಬರ್ ಬರ್ಕೊಂಡ್ರೆ ತುಂಬ ರಾಜಯೋಗ ಅಂತ ಹೇಳಿದರೆ
83 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ. 83ನ ಬರ್ಕೊಳ್ಳಿ, ನಿಮಗೆ ಪಾರವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. 83ನ ನೀವು ಬರ್ಕೊಂಡಷ್ಟು ನಿಮ್ಗೆ ಲಕ್ಕನ್ನು ತಂದು ಕೊಡುತ್ತೆ. 83 ಬರ್ಕೊಳ್ಳಿ. ಇಲ್ಲ 83 ಅನ್ನೋದನ್ನು ನೀವು ಬರ್ಕೊಂಡಷ್ಟು ನಿಮ್ಗೆ ಲಕ್ಕನ್ನು ಕೊಡುತ್ತೆ. 83 ಇಲ್ಲಾಂದರೆ 835 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ. ನೀವು ಲೈಫಲ್ಲಿ ತುಂಬ ಬದಲಾವಣೆ ಕಾಣ್ತೀರಾ. 835 ಅನ್ನೋ ನಂಬರ್ನ ನೀವು ಬರೀರಿ. ಮೀನರಾಶಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಲ್ಲಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನಾಲ್ಕು ಸಕಲ ಸಂಪದೇಶ್ವರ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಕೈ ಮುಗಿತೀನಿ. ಒಳ್ಳೆಯದಾಗಲಿ.